ಎಲ್ಲರಿಗೂ ನಮಸ್ತೆ. ಹಿಂದೂ ಧರ್ಮದಲ್ಲಿ ತಿಥಿಗಳು ಮುಖ್ಯವಾಗಿದ್ದು, ನಾವು ಹೆಚ್ಚಿನ ಪ್ರಮುಖ ಕಾರ್ಯಕ್ರಮ, ಸಮಾರಂಭ, ಹೊಸ ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಪುರೋಹಿತರು ಅಥವಾ ಜ್ಯೋತಿಷಿಗಳನ್ನು ಸಂಪರ್ಕ ಮಾಡಿದ ನಂತರ ನಾವು ಶುಭ ದಿನವನ್ನು ತಿಳ್ಕೊಂಡು ಪ್ರಾರಂಭವನ್ನು ಮಾಡ್ತೇವೆ. ಆದರೆ ಈ ಅಕ್ಷಯ ತೃತೀಯ ಎಲ್ಲ ಕಟ್ಟುಪಾಡುಗಳನ್ನು ಮೀರಿದ ಮತ್ತು ಅಪಾರ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮಹತ್ವವನ್ನು ಹೊರಸೂಸುವಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು. ಈ ಅಕ್ಷಯ ತೃತೀಯ ದಿನ ಅಂದರೆ ಈ 2026 ಅಕ್ಷಯ ತೃತೀಯ ಯಾವಾಗ ಬಂದಿದೆ, ಶುಭ ಮುಹೂರ್ತ ಏನು, ಆಚರಣೆ ಏನು, ಇದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಅಕ್ಷಯ ತೃತೀಯ ದಿನ ನಾವು ಯಾವುದೇ ರೀತಿಯ ಮುಹೂರ್ತ ನೋಡದೆ ಯಾವುದೇ ಒಂದು ಶುಭಾರಂಭವನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಅಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು. ಈ ಅಕ್ಷಯ ತೃತೀಯ 2026 ಏಪ್ರಿಲ್ 19 ಆಚರಣೆನ ಮಾಡ್ತಾಯಿದ್ದೀವಿ. ಈ ಅಕ್ಷಯ ತೃತೀಯ ದಿನ ಸಾಮಾನ್ಯವಾಗಿ ಏನೇ ತಗೊಂಡ್ರೂ ಕೂಡ ಅದು ಅಕ್ಷಯವಾಗುತ್ತೆ ಅನ್ನೋ ಕೂಡ ನಂಬಿಕೆ ಇದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿನ್ನ, ಬೆಳ್ಳಿ ಇವುಗಳನ್ನು ಆಯ್ಕೆ ಮಾಡ್ಕೋತಾರೆ. ಸೊ ಇವುಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅದು ಅಕ್ಷಯವಾಗುತ್ತೆ ಅನ್ನೋ ಕೂಡ ನಂಬಿಕೆ ಕೂಡ ಇದೆ. ಹಾಗೆ ಹಿಂದೂ ಧರ್ಮದಲ್ಲಿ ಎಲ್ಲ ಗ್ರಹಗಳು ಮತ್ತು ಚಂದ್ರನ ಅಧಿಪತಿ ಎಂದು ಪರಿಗಣಿಸಲಾದ ಸೂರ್ಯ ಈ ಅಕ್ಷಯ ತೃತೀಯ ದಿನ ತನ್ನ ಉತ್ತುಂಗದ ಪ್ರಕಾಶವನ್ನು ಪಡಿತಾನೆ. ಹೀಗಾಗಿ ಈ ದಿನ ಜೀವನದಲ್ಲಿ ಯಾವುದೇ ಹೊಸ ಉದ್ಯಮ, ಘಟನೆ ಅಥವಾ ಯಾವುದೇ ಹೊಸ ಪ್ರಯಾಣವನ್ನು ಕೂಡ ಪ್ರಾರಂಭಿಸೋದಕ್ಕೆ ತುಂಬಾ ಶುಭ ಮತ್ತು ಅನುಕೂಲಕರ ದಿನ ಅಂತ ಹೇಳಿದ್ದಾರೆ. ಈ ಜ್ಯೋತಿಷಿಗಳ ಪ್ರಕಾರ ಅಕ್ಷಯ ತೃತೀಯ ದಿನವನ್ನು ಮದುವೆ, ಗೃಹ ಪ್ರವೇಶ ಮತ್ತು ಇತರ ಒಂದು ಮಹತ್ವದ ಸಮಾರಂಭಗಳಿಗೆ ನಿಸ್ಸಂದೇಹವಾಗಿ ನಾವು ಪರಿಗಣಿಸಬೇಕು. ಅಕ್ಷಯ ತೃತೀಯ ದಿನ ಸುಧಾಮನಿಗೆ ಶ್ರೀಕೃಷ್ಣ ಸಂತೋಷದ ಜೀವನವನ್ನು ದಯಪಾಲಿಸಿದ್ದರಿಂದ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಜನರು ಅದನ್ನು ಪೂರೈಸ್ತಾರೆ. ಅಲ್ಲದೆ ಈ ಒಂದು ಹಿಂದೂ ಧರ್ಮದಲ್ಲಿ ಚಿನ್ನ ಮತ್ತು ಇತರ ಅಮೂಲ್ಯ ಲೋಹಗಳ ಮತ್ತು ವಸ್ತುಗಳನ್ನು ಖರೀದಿಸೋದಕ್ಕೆ ಇದು ಒಂದು ಅತ್ಯಂತ ಶುಭ ದಿನ. ನಾವು ಈ ದಿನ ಸಾಮಾನ್ಯವಾಗಿ ಆಭರಣಗಳಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡ್ತೇವೆ. ಅನೇಕ ಜನರು ಅಕ್ಷಯ ತೃತೀಯ ದಿನ ಉಡುಗೊರೆಯಾಗಿ ನೀಡೋದಕ್ಕೂ ಕೂಡ ಚಿನ್ನವನ್ನೇ ಖರೀದಿ ಮಾಡ್ತಾರೆ. ಅಕ್ಷಯ ತೃತೀಯ ದಿನ ಕುಬೇರನನ್ನು ದೈವಿಕ ಖಜಾಂಚಿಯಾಗಿ ನೇಮಿಸಲಾಯಿತು. ಹೀಗಾಗಿ ಈ ದಿನ ಖರೀದಿಸಿದ ಯಾವುದೇ ಒಂದು ಅಮೂಲ್ಯ ವಸ್ತು ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಮತ್ತು ಬೆಳೆಯುತ್ತಲೇ ಕೂಡ ಇರುತ್ತೆ. ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದು ಮತ್ತು ದಾನ ಮಾಡುವಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಅಕ್ಷಯ ತೃತೀಯ ಮಹತ್ವದ ದಿನ ಅಂತಲೇ ಹೇಳ್ಬೋದು. ಈ ದಿನ ನೀವು ಮಾಡಿರ್ತಕ್ಕಂಥ ದಾನ ನಿಮಗೆ ತುಂಬ ಒಂದು ಪುಣ್ಯವನ್ನು ತಂದುಕೊಡುತ್ತೆ. ಇದು ಸ್ವತಃ ಅದೃಷ್ಟವನ್ನು ಕೂಡ ತರುತ್ತೆ. ಜನರು ತಮ್ಮ ಪೂರ್ವಜರ ಸ್ಮರಣಾರ್ಥ ವಿವಿಧ ಪೂಜಾ ಸಮಾರಂಭಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ನೀವು ಕೂಡ ಯಾವುದೇ ಒಂದು ವಿಶೇಷ ಕೆಲಸವನ್ನು ನಿರ್ವಹಿಸಬೇಕು, ಪ್ರಾರಂಭ ಮಾಡಬೇಕು ಅಂತಂದರೆ ನೀವು ಕೂಡ ಅಕ್ಷಯ ತೃತೀಯ ದಿನ ನಿಮ್ಮ ಒಂದು ಕಾರ್ಯವನ್ನು ಯಾವುದೇ ಒಂದು ಸಂದೇಹವಿಲ್ಲದೆ ನಿಸ್ಸಂದೇಹವಾಗಿ ಆ ದಿನ ನೀವು ಪ್ರಾರಂಭ ಮಾಡಬಹುದು. ಈ ಅಕ್ಷಯ ತೃತೀಯ ತಿಥಿ ಬಂದ್ಬಿಟ್ಟು ಏಪ್ರಿಲ್ 18, 2026 ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 19 ಮಧ್ಯಾಹ್ನ 2:12 ಕೊನೆಗೊಳ್ಳುತ್ತೆ. ಸೂರ್ಯೋದಯ ಟೈಮು ಅಂದರೆ ಏಪ್ರಿಲ್ 19 ಸೂರ್ಯೋದಯ ದಿನ ನಾವು ಈ ಒಂದು ತಿಥಿ ಇರೋದರಿಂದ ಏಪ್ರಿಲ್ 19 ನಾವು ಈ ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಅಕ್ಷಯ ತೃತೀಯ ದಿನ ಈ ಸರಿ ಗಜಕೇಸರಿ ಯೋಗ ಕೂಡ ಪ್ರಾಪ್ತ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೂಡ ನೀವು ಅಕ್ಷಯ ತೃತೀಯ ದಿನವನ್ನು ಆಚರಣೆ ಮಾಡಿ ನಿಮಗೆ ಸಮೃದ್ಧಿಯನ್ನು ತರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.